ಮಾಡ್ತಿದ್ದಾರೆ ಅಂದ್ರೆ ಅದು ದೇವರ ಆಶೀರ್ವಾದ ಇಲ್ಲದೆ ಸತ್ಯವಾಗಲು ಸಾಧ್ಯ ಇಲ್ಲ. ದೇವರ ಆಶೀರ್ವಾದ ಇರೋದಕ್ಕೆ ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ಇವತ್ತು ನಡೀತಿದೆ. ಇತಿಹಾಸದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಈ ಕಾರ್ಯಕ್ರಮ ಇವತ್ತಿನ ಇಲ್ಲಿ ನಡೀಬೇಕು ಅಂದ್ರೆ ಕಾರಣ ಸಂಜೀವರು ಅವರು ಕೂಡ ವೇದಿಕೆ ಮೇಲಿದ್ದಾರೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮ ತಿಳ್ಕೊಂಡಿರೋದು ಹಳ್ಳಿಕಾರ್ ಒಡೆಯರು ತುಂಬಾ ಇದ್ರು ಅಂತ ಫ್ಯಾಕ್ಟ್ ಇಟ್ಕೊಳ್ಳೋಣ. ನಮ್ಮ ಪೀಳಿಗೆ ಅಂದ್ರೆ ನಮ್ಮ ಜನರೇಷನ್ಗೆ ನಿಜವಾದ ಹಳ್ಳಿಕಾರ್ ಒಡೆಯ ಅಂದ್ರೆ ನಾನು ಇಟ್ಕೊಂಡು ಪ್ರೋಗ್ರಾಮ್ ಮಾಡ್ತಾ ಇರಲಿಲ್ಲ. ಅದೇ ಹೇಳೋರು ಹೇಳ್ಕೊಂಡು ಬ್ಯಾಡ್ ಕಮೆಂಟ್ಗಳು ಮಾಡ್ಕೊಂಡು ಇರ್ಬೇಕಷ್ಟೇ. ಕಮೆಂಟ್ ಹಾಕೋಕೆಲ್ಲ ನಾನು ಒಂದೇ ಹೇಳೋದು, ನೀವೇನು ಕಮೆಂಟ್ ಹಾಕ್ತಿರೋ ನೀವು ಅದೇ ಅಷ್ಟೇ ನಾನು ಹೇಳೋದು. ಮಹದೇವಪುರ ಕ್ಷೇತ್ರದ ರಾಮಗೊಂಡನಹಳ್ಳಿಯಲ್ಲಿ ಹಳ್ಳಿಕಾರ್ ಬೀಜದ ಹೋರಿಗಳ ಮೆರವಣಿಗೆ ಮತ್ತು ಶ್ರೀ ದುಗ್ಗಲಮ್ಮ ದೇವಿ ದೀಪೋತ್ಸವ ಕಾರ್ಯಕ್ರಮವನ್ನು ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಹಾಗೂ ವರ್ತು ಸಂತೋಷ್ ಉದ್ಘಾಟನೆ ಮಾಡಿದರು. ಹಳ್ಳಿಕಾರ್ ಒಡೆಯರು ತುಂಬಾ ಇದ್ದರು, ಆದರೆ ನಿಜವಾದ ಹಳ್ಳಿಕಾರ್ ಒಡೆಯ ವರ್ತು ಸಂತೋಷ್ ಎಂದರು. ಇದೇ ವೇಳೆ ವರ್ತು ಸಂತೋಷ್ ಹಳ್ಳಿಕಾರ್ ತಳಿಯ ಹಸುವನ್ನು ಉಡುಗೊರೆಯಾಗಿ ನೀಡಿದರು. ಅವ್ರಿಗೆಲ್ಲರಿಗೂ ಒಳ್ಳೆಯದಾಯ್ತು. ಅವ್ರು ಯಾರೇ ಆಗಿದ್ರು ಪರವಾಗಿಲ್ಲ, ಎಷ್ಟೇ ಕಷ್ಟದಲ್ಲಿದ್ರು ಪರವಾಗಿಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ದು ಒಂದು ವಾಡಿಕೆನೂ ಇದೆಯಲ್ಲ, ಗೋವು ಅಂದರೆ ನಮ್ಮ ತಾಯಿ ಅಂತೇಳಿ. ಸೊ ತಾಯಿನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಜೈ ಆಂಜನೇಯ. ಮಹದೇವಪುರ ಕ್ಷೇತ್ರದಲ್ಲಿ ವರ್ತು ಸಂತೋಷ್ ನೇತೃತ್ವದಲ್ಲಿ ಹಾಗೂ ಶಾಸಕರಾದ ಮಂಜುಳಾ ಅರವಿಂದ ಲಿಂಬಾವಳಿ ಮುಂದಾಳತ್ವದಲ್ಲಿ ಹಳ್ಳಿಕಾರ್ ಉತ್ಸವ ಅದ್ದೂರಿಯಾಗಿ ನಡೆಸುವುದಾಗಿ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಅದಕ್ಕಿಷ್ಟು ಚಿಕ್ಕ ಮೈದಾನ ಸಾಕಾಗಲ್ಲ, ಬಹಳ ದೊಡ್ಡ ಮೈದಾನ ಬೇಕಾಗುತ್ತೆ. ಆ ಮೈದಾನ ಹುಡುಕ್ತಾ ಇದೀವಿ. ಎಲ್ಲಿ ನೋಡಿದ್ರೆ ಅಲ್ಲಿ ಗೌರ್ಮೆಂಟ್ ಜಾಗ ಬೇರೆ ಬೇರೆಯವ್ರು ಹೊಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಖಾಲಿ ಮಾಡಿಸಿ ದೊಡ್ಡ ಜಾಗ ಎಲ್ಲಿದೆ ಹುಡುಕಿ ಇದೇ ವರ್ಷದಲ್ಲಿ ಹೋದ ವರ್ಷ ಆಗ್ಬೇಕಾಗಿತ್ತು. ಕಾರಣಾಂತರದಿಂದ ಜಾಗ ಸಿಗದೆ ಇರೋದ್ರಿಂದ ಆಗ್ಲಿಲ್ಲ. ಈ ಬರೋ ವರ್ಷ ಇದೇ ವರ್ಷದಲ್ಲಿ ಹಳ್ಳಿಕಾರ್ ಉತ್ಸವವನ್ನ ನಮ್ಮ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಮಾಡ್ತೇವೆ. ಈ ಸಂದರ್ಭದಲ್ಲಿ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ, ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ, ನಟ ಧ್ರುವ ಸರ್ಜಾ, ಎನ್ ರಾಜೇಶ್, ಸಂಜೀವ್, ಎನ್ಎ ನಾರಾಯಣಸ್ವಾಮಿ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು. ಹಳ್ಳಿಕಾರ್ ಒಡೆಯ ವರ್ತು ಸಂತೋಷ್ ಪ್ರತಿಕ್ರಿಯೆ ನೀಡಿದರು. ಕುಂದು ಕೊರತೆ ಇಲ್ದಿರ ಇವತ್ತು ಇವರಿಬ್ಬರು ನಡೆಸ್ಕೊಟ್ಟಿದ್ದಾರೆ. ಇವರು ರಾಮಗೊಂಡಹಳ್ಳಿ ಗ್ರಾಮಸ್ಥರೆಲ್ಲರೂ ಸೇರಿ ಇದು ಏನು ಹೇಳಕ್ಕಂತಂದ್ರೆ ಫುಲ್ಲು ನೋಡ್ರಿ, ಕಾರ್ಯಕ್ರಮ ಆಗೋದ್ಮೇಲೆ ಮಾತಾಡ್ತಿರಲ್ಲ, ಆ ಖುಷಿನೇ ಬೇರೆ. ಅದು ಇವಾಗ ನಮ್ಗೆ ಫುಲ್ಲು ಹಾಲು ಕುಡ್ದಷ್ಟು ಸಂತೋಷ ಆಗೈತೆ. ಇನ್ನು ಇದ್ರ ಬಗ್ಗೆ ಅಣ್ಣವ್ರೆ ಎರಡು ಮಾತು ಹೇಳ್ಬೇಕು. ಯಾಕಂತಂದ್ರೆ ಇದು ಒಂದು ಜಾತ್ರೆ, ಏನೂ ಇರಲಿಲ್ಲ ನಿನ್ನೆವರೆಗೂ. ಬೆಳಿಗ್ಗೆ ನೀವು ಅದು ನೋಡಿದ್ರೆ ಒಂದು ಸಮುದ್ರ ಅಲೆ ತರ ಇತ್ತು ಜನ. ಇದು ಕ್ರೆಡಿಟ್ ಎಲ್ಲ ಇವರಿಬ್ರಿಗೂ ಹೋಗ್ಬೇಕು. ಭಗವಂತನ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನ ಮುಂದಿನ ಇನ್ನ ಅತಿ ಹೆಚ್ಚು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿಸ್ಲಿ ಇವ್ರ ಕೈಯಲ್ಲಿ ಭಗವಂತನು. ಈ ಪೂರ್ಣ ಆಶೀರ್ವಾದ ಇವ್ರಿಗೆ ಸಲ್ಲಬೇಕು ಅಂತ ನಾನು ಹೇಳ್ತೀನಿ. ಅಣ್ಣ ಹೋದ ವರ್ಷನೇ ಅರವಿಂದ್ ಲಿಂಬಾವಳಿ ಸಾಹೇಬರು ಮಾಡಿಸ್ಬೇಕಂತಿದ್ರು, ಕಾರಣಾಂತರಗಳಿಂದ ಆಗಿರಲಿಲ್ಲ. ಈ ವರ್ಷ ಇವ್ರ ಮುಖಾಂತರನೇ ನಡೆಯಂಗೈತೆ. ಇವತ್ತು ಇಲ್ಲಿ ಬಂದು ಸ್ಟೇಜ್ ಮೇಲೇ ಮಾತು ಕೊಟ್ಟವ್ರೆ. ಮಾತು ಕೊಟ್ಟ ಮೇಲೆ ಅವ್ರು ಮಾಡೇ ಮಾಡ್ತಾರೆ, ನಡೆಸ್ತೀವಿ. ಅವತ್ತೂ ಅಣ್ಣವ್ರು ನಮ್ಮ ಜೊತೆ ಇದ್ದು ಸಹಕಾರ ಮಾಡ್ತಾರೆ. ಹಿಂಗೆ ನಡ್ಕೊಂಡು ಹೋಗ್ತದೆ. ಆಮೇಲೆ ನಮ್ಮ ಗೌಡಗೆರೆ ಬಸಪ್ಪನೋ ಬಂದೈತೆ, ಮತ್ತು ನಮ್ಮ ಸಪ್ಲಮ್ನು
ಹೊರನಳ್ಳಿ ಸಪ್ಲಮ್. ಡಿಸೆಂಬರಲ್ಲಿ ನಾವು ಹಳ್ಳಿಕಾರ್ ರೇಸ್ ಏನು ಆಯ್ಕೆ ಮಾಡ್ತೀವಿ ಇವರಿಬ್ಬರು ಸಾರಥ್ಯದಲ್ಲೇ ನಾನು ಮಾಡೋದು. ಅದ್ರಿಗೆಲ್ಲ ನಮ್ಮ ಅಣ್ಣವ್ರ ಸಪೋರ್ಟ್ ತಗೊಂಡು ನಾನು ಹಳ್ಳಿಕಾರ್ ರೇಸ್ನ ಮಾಡ್ತೀನಿ. ಆಯೋಜಕರಾದ ರಾಮಗೊಂಡನಹಳ್ಳಿ ಸಂಜೀವ್ ಮತ್ತು NA ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದರು. 2 ದಿವಸದಿಂದ ತುಂಬ ದೇವರು ನಿಜವಾಗ್ಲೂ ದೇವರು ಅವರಂತರ ದೇವರು ಅವ್ರಿಗೆ ಇದ್ದಾರೆ. ಮಳೆನೇ ನಿಂತೋಯ್ತು. ನಾವು ಬೇಡ್ಕೊಂಡ್ರೆ ಒಳ್ಳೇದಾಯ್ತು ಅಂತ ನೋಡಿ. ಇವಾಗ ಎಷ್ಟೋ 100 ಜನ ಬಂದರು. ಎಲ್ಲರೂ ಸಂತೋಷವಾಗಿ ಊಟ ತಿಂಡಿ ಎಲ್ಲರೂ ಮಾಡ್ಕೊಂಡ್ರು. ಒಬ್ಬರಿಗೂ ಏನೂ ಪರವಾಗಿಲ್ಲ. ಆದರೆ ನಮ್ಮ ಸಪ್ನಮ್ಮ ದೇವರು ಬಂದಿದ್ದ ತಿರ್ಗಾ ನಮ್ಮ ದೇವ್ರಿಗೆ ಬಸ್ ಹಾಕೊಂಡು ಬಂದಿದ್ದ ಏನು ನಮ್ಗೇನು ಪರವಾಗಿಲ್ಲ. ಒಳ್ಳೇದಾಗಿದೆ ನಮಗೆಲ್ಲನೂ. ನಮ್ಮ ಮುಂಚೆ ಯಾರು ಈ ಥರ ಪ್ರೋಗ್ರಾಮ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮನ್ನು ನೋಡ್ಕೊಂಡು ಮಾಡಲಿ ಸಂತೋಷ. ನಾವೇ ಮಾಡಬೇಕು. ಎಲ್ಲ ಗ್ರಾಮಸ್ಥರು ಅಣ್ಣ ಅದು ಬುಕ್ಕಲ್ಲಿ ಐತೆ. ಆಲ್ ಓವರ್ ಕರ್ನಾಟಕ ಲೆಜರ್ ಮಾಡಿದ್ದು ನಾನು ನಮ್ಮ ವರ್ತೂರಲ್ಲೇ ಬಂದು ನೋಂದಣಿ ಮಾಡಿಸಿದ್ದು. ಆಲ್ ಓವರ್ ಕರ್ನಾಟಕದಿಂದ ಬಂದವರು, ಮೈಸೂರು ಸುಮಾರು ಕಡೆಯಿಂದ ಬಂದವರು ಬಿಡ್ರಿ, ನಮ್ಮ ಪಕ್ಕದ ರಾಜ್ಯದಿಂದ ಕೂಡ ಬಂದ. ನಡೀತಾ ಇರುವಂತ ಹಳ್ಳಿಕಾರ್ ಸಂತೋಷದವರೇ, ಇವತ್ತು ರಾಮಗೊಂಡನಹಳ್ಳಿಯಲ್ಲಿ ಬಹಳ ವಿಶೇಷವಾದಂಥ ಒಂದು ಮರೆಯಲಿಕ್ಕಾಗದಂಥ ಒಂದು ಕ್ಷಣ.